ರೈಸಿಂಗ್ ಸ್ಟಾರ್ ದರ್ಶನ್ ನಟನೆಯ ಬಹುನಿರೀಕ್ಷೆಯ ಸಿನಿಮಾ ಕಾಟೇರ ಇಂದು ರಾಜ್ಯಾದ್ಯಂತ ಬಿಡುಗಡೆಗೊಂಡಿದೆ. ಕಾಟೇರ ಸಿನಿಮಾವು ಸಂಪೂರ್ಣ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಆಗಿದ್ದು, ಜೊತೆಗೆ ರೈತರ ಸಮಸ್ಯೆ ಹೇಳುವಂತಹ ಸಿನಿಮಾವಿದಾಗಿದೆ. ಶಿವಮೊಗ್ಗದ ವೀರಭದ್ರೇಶ್ವರ ಚಿತ್ರಮಂದಿರದಲ್ಲಿ ಕಾಟೇರ ಚಿತ್ರವು ತೆರೆ ಕಂಡಿದ್ದು, ಡಿ ಬಾಸ್ ಅಭಿಮಾನಿಗಳು ಸಿನಿಮಾವನ್ನ ನೋಡಿ ತಮ್ಮ ಅಭಿಪ್ರಾಯವನ್ನ ಹೀಗೆ ಹಂಚಿಕೊಂಡಿದ್ದಾರೆ. I'm sorry, ಡಿವಾಸ್ ದೊಡ್ಡಭಿಮಾನಿ. ಜೈ ಡಿವಾಸ್. ಕನ್ನಡ ಬೆಳೆಸೋದು ಡಿವಾಸ್ ನಂಬರ್ 1. ಯಾವನೇ ಬರಲಿ ಪ್ಯಾನ್ ಇಂಡಿಯಾ ರೂಲ್ ಮಾಡ್ತಾರೆ. ಕನ್ನಡ ಇಂಡಸ್ಟ್ರಿ ಒಳಗ ಜೈ ಡಿವಾಸ್ ಅಷ್ಟೇ. ಕನ್ನಡದಲ್ಲಿ ಕರ್ನಾಟಕದಲ್ಲಿ ರೂಲ್ ಮಾಡೋದು ಅವರೇ, ರೂಲ್ಸ್ ಮಾಡೋದು ಅವರೇ ಅಂದ್ರೆ ನಮ್ಮ ಡಿ ಬಾಸ್ ಒಬ್ರೆ. ಜೈ ಡಿ ಬಾಸ್. ಮಾತ್ರ ಸೂಪರ್ ಆಕ್ಟಿಂಗ್ ಮಾಡಿದ್ದಾರೆ. ಮೂವಿ ಮಾತ್ರ ಅಲ್ಟಿಮೇಟ್ ಆಗಿದೆ. ಈಗ ಇಂಟ್ರಲ್ ಇದೆ, ಇನ್ನೂ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ತುಂಬ ಚೆನ್ನಾಗಿದೆ. ಏನು ಅಂದರೆ ಬರೀ ಕಮರ್ಷಿಯಲ್ ಆಗಿತ್ತು, ಈಗ ಹಳ್ಳಿ ಸೊಗಡಿನಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಮಾತ್ರ ಆಕ್ಟಿಂಗು. ಇದೇ ಥರ ಚಿತ್ರಗಳನ್ನ ಮತ್ತೆ ಬರ್ತಾ ಇರ್ಬೇಕು ಕನ್ನಡದಲ್ಲಿ. ಸುಧೀರ್ ಅವರು ಬಾಸ್ ಎಂಟ್ರಿ ಮಾತ್ರ ಫಸ್ಟ್ ಎಂಟ್ರಿ ಕದರಾಗೈತೆ, ಸಖತ್ತಾಗೈತೆ ಮಾತ್ರ. ತುಂಬ ನೋಡಿ ಬಾಸ್ ನೋಡಿ ತುಂಬ ಸಂತೋಷ ಆಯ್ತು. ಜೈ ಡಿ ಬಾಸ್. ದರ್ಶನ್ ಆಕ್ಟಿಂಗ್ ಅಂತೂ ಮಸ್ತಾಗೆ, ಹೊಸ ಕ್ಯಾರೆಕ್ಟರ್ ಅಲ್ಲಿ ಮಸ್ತಾಗಿ ಕಾಣ್ತವ್ರೆ ಗುರು. ಶಿವಮೊಗ್ಗ ಸೆಲೆಬ್ರೇಷನ್ ಅಂತೂ ಬಹಳ ಸಖತ್ತಾಗಿದೆ. ನಮ್ದು ಜಾತ್ರೆ, ಜನಗಳ ಜಾತ್ರೆ. ಡಿ ಬಾಸ್ ಫ್ಯಾನ್ಸ್ ಹಾವಳಿ. ಹೋಗಿ ಬಂದಿದ್ದೀನಿ. ಫಿಲಮ್ ಮಾತ್ರ ಮಸ್ತಾಗಿದೆ. ಲಾಸ್ಟ್ ತನಕ ಆರಾಮ ಫ್ಯಾಮಿಲಿ ಮ್ಯಾನೆಲ್ಲ ಕುತ್ಕೊಂಡು ನೋಡ್ಬೋದು, ಅಷ್ಟು ಮಸ್ತಾಗಿದೆ. ಎಲ್ಲರೂ ಪ್ರೇಕ್ಷಕರೆಲ್ಲ ಚಿತ್ರಮಂದಿರಕ್ಕೆ ಬಂದು ಎಲ್ಲರೂ ನೋಡ್ಬೇಕಂತ ಕೇಳ್ಕೊತೀನಿ. ಜೈ ಡಿ ಬಾಸ್ ಅಷ್ಟೇ. ಪೈರಸಿ ಮಾಡೋಂಗಿಲ್ಲ, ಯಾರು ಮಾಡೋಂಗಿಲ್ಲ. ಎಲ್ಲ ರೈತರ ಬಗ್ಗೆನೇ ಇದೆ. ಜೈ ಡಿ ಬಾಸ್ ರೈತರ ಬಗ್ಗೆನೇ ಇರೋದು. ಎಲ್ಲರೂ ಬಂದು ಚಿತ್ರಮಂದಿರಕ್ಕೆ ಬಂದು ನೋಡ್ರಿ. ಜೈ ಡಿ ಬಾಸ್. ಫ್ಯಾಮಿಲಿ ಎಂಟರ್ಟೈನಿಂಗ್ ಮೂವಿ. ಯಾರು ಅದು ಇದು ಅನ್ಬೇಡ್ರಿ, ಎಲ್ಲ ಬಂದು ಥಿಯೇಟ್ರಿಗೆ ನೋಡ್ರಿ, ಯಾರು ಪೈರಸಿ ನೋಡ್ಬೇಡ್ರಿ. ಅಣ್ಣ ಬಾಸ್ ಮೂವಿ ಮಾತ್ರ ಸಕ್ಕತ್ತಾಗಿದೆ. ಕಾಟೇರ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡೋದ್ರಲ್ಲಿ ಮಾತೇ ಇಲ್ಲ. ಅಷ್ಟು 100% ನೋಡಿ ಮಾತಾಡ್ಬೇಕಣ್ಣ. ಯಾವನ ಹಿಂದೆ ಕುತ್ಕೊಂಡು ಮುಂದೆ ಕುತ್ಕೊಂಡು ಮಾತಾಡ್ತಾನೆ. ಅವ್ರಿಗೆಲ್ಲ ತಲೆ ಕೆಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಸುದೀಪ್ ಫ್ಯಾನ್. ಮೂವಿ ಸೂಪರ್ ಆಗಿದೆ. ಎಲ್ಲರೂ ಬಂದು ಬೆಂಕಿದೆ. ಆಕ್ಟಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ಜೈ ಡಿ ಬಾಸ್. ಚೆನ್ನಾಗಿ ಮಾಡ್ಯಾರಣ್ಣ ಫಿಲಮು. ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಜಾತಿ ಬಗ್ಗೆ ಯಾರು ಭೇದ ಭಾವ ಮಾಡಬೇಡಿ ಅಂತ ಬಾಸ್ ಚೆನ್ನಾಗಿ ಮಾಡಿದ್ದಾರೆ ಮೂವಿನ. ಫಿಲ್ಮು ಚೆನ್ನಾಗಿದೆ. ಜಾತಿ ಅನ್ನೋರಿಗೆ ಬಂದು ಫಿಲ್ಮ್ ನೋಡೋಕೆ ಹೇಳಿ. ಕಾಟೇರ ಫಿಲ್ಮು ನೆಕ್ಸ್ಟ್ ಲೆವೆಲಲ್ಲಿದೆ. ಆಮೇಲೆ ಯಾರಿಗೂ ಬೆಲೆ ಕೊಡ್ತಿರೋ ಅಥವಾ ಗೊತ್ತಿಲ್ಲೋ, ರೈತರನ್ನ ಮೊದಲು ಬೆಲೆ ಕೊಡೋನ್ನ ಕಲ್ಕೋಬೇಕಣ್ಣ ಜನ. ಜೈ ಡಿ ಬಾಸ್. ಮೂವಿ ಮಾತ್ರ ತುಂಬ ಚೆನ್ನಾಗಿತ್ತಣ್ಣ. ಅಲ್ಟಿಮೇಟ್ ಇದೆ ಮೂವಿ ಮಾತ್ರ. ಬಾಸ್ ಮಾತ್ರ ಫುಲ್ಲು ಮಾಸು. ಮೂವಿ ಬಾಸ್ ಕಾಟ್ರೆ ಸೂಪರ್ ಸರ್. ಅಣ್ಣ ಈ ಫಿಲ್ಮ್ ಮಾತ್ರ ರೈತರಿಗೆ ಮತ್ತೆ ಜಾತಿ ಬಗ್ಗೆ ತೋರಿಸ್ಕೊಟ್ಟಿದೆ. ಫ್ಯಾಮಿಲಿ ಕೂತ್ ನೋಡ್ಬೇಕಾದಂತ ಸ್ಟೋರಿ. ಮೂವಿ ಮಾತ್ರ ಸೂಪರ್. ಯಾವ್ಯಾವ ಫಿಲಮ್ ತೆಗೆದ್ರು ಹೆಂಗ ನನ್ಗೆ ಗೊತ್ತಿರಲಿಲ್ಲ. ಕಾಟಾರ ಮಾತ್ರ ಒಳ್ಳೆ ನೀಟಾಗಿ ಬಂತು. KGF ಹೆಂಗಿದೆಯಾ, KGFಗೆ 1 to 2 ಸ್ಟೋರಿ ಇತ್ತು, ಚೆನ್ನಾಗಿತ್ತು ಇದು. ಇದ್ರ ಮುಂದೆ KGF ಕೂಡ ಯಾವ ಲೆಕ್ಕಕ್ಕೆ ಇಲ್ಲ. ಜಾತಿ ಮತ ಅನ್ನೋದು ಬಿಡ್ರಿ, ಈ ಫಿಲಮ್ ನೋಡ್ರಿ. ರೈತರ ಬಗ್ಗೆ ಗೊತ್ತಾಗತ್ತೆ. ಇಷ್ಟು ದಿನ ಅಂತಿದ್ರು ನಮ್ಮ ಬಾಸ್ ಬಗ್ಗೆ, ಇವಾಗ ನೋಡ್ರಿ ನಮ್ಮ ಬಾಸ್ ಬಗ್ಗೆ. ಒಂದೊಂದು ಪಿಂಟು ಚೆನ್ನಾಗಿದೆ. 100 days ಪಕ್ಕ. ಪಿಕ್ಚರ್ ಮಾತ್ರ ಸಕ್ಕತ್ತಾಗಿದೆ ಸರ್. ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಬ್ಲೆಂಡ್ ಮಾಡಿ ತರಣ್ ಸುಧೀರ್ ಡೈರೆಕ್ಷನ್ ಸೂಪರ್ ಸರ್. ಮೂವಿ ಮಾತ್ರ ಅಲ್ಟಿದೆ. ಬಂದು ನೋಡಿ ಮೂವಿನ, ಆಮೇಲೆ ಮಾತಾಡಿ. ಒಂದೊಂದು ಪಾಯಿಂಟ್ ಅಲ್ಟಿ ಆಗಿದೆ. ಫಿಲಮ್ ತುಂಬಾ ಚೆನ್ನಾಗಿದೆ. ದರ್ಶನ್ ಅಂದ್ರೆ ಬರೀ ಮಾಸ್ ಮೂವಿ ಇತ್ತು, ಆದ್ರೆ ಇವಾಗ ಒಂದು ಕ್ಲಾಸ್ ವಿತ್ ಮ್ಯಾಥ್ಸ್ ಇದೆ, ಒಂದು ಮೆಸೇಜ್ ಇದೆ, ಒಂದು ಫಾರ್ಮರ್ ರೆಸೊಲ್ಯೂಷನ್ ಇದೆ. ಸರ್ ಚಿತ್ರ ತುಂಬ ಚೆನ್ನಾಗಿದೆ. ಚಿತ್ರ ಏನಂದರೆ ಜಾತಿ ಮತ ಅನ್ನೋದನ್ನು ಬಿಟ್ಬಿಟ್ಟು ಪ್ರತಿಯೊಬ್ಬರು ನೋಡಬೇಕು, ಎಲ್ಲರೂ ಒಂದೇ ಅನ್ನೋದನ್ನು ತೋರಿಸಿದ್ದಾರೆ. ಮುಖ್ಯವಾಗಿ ರೈತರನ್ನ
ತುಂಬ ಹೈಲೈಟ್ ಮಾಡಿದ್ದಾರೆ. ಯಾಕಂದರೆ ಅನ್ನದಾತರು ಮುಖ್ಯ, ನಮಗೆ ಅನ್ನ ಕೊಡುವಂಥ ಅನ್ನದಾತರು ಮುಖ್ಯ ಅನ್ನೋದನ್ನು ತೋರಿಸಿದ್ದಾರೆ. ಉಳುವವನೇ ಭೂಮಿಯ ಒಡೆ ಅನ್ನೋದು ಕಾನ್ಸೆಪ್ಟು. ಫಿಲಮ್ಮು ತುಂಬ ಅದ್ಭುತವಾಗಿ ಬಂದಿದೆ. ನಾವು ನೋಡಿರೋ ಡಿ ಬಾಸ್ ಅವರ ಇಷ್ಟು ಪಾತ್ರಗಳಲ್ಲಿ ಈ ಪಾತ್ರ ತುಂಬ ವಿಭಿನ್ನವಾಗಿದೆ. ದರ್ಶನ್ ತಗೋದಿಬ್ಬರ ಚಿತ್ರ ಕಾಟೇರ ತುಂಬ ಚೆನ್ನಾಗಿ ಬಂದಿದೆ ಆಯಿತಾ. ಜನ ಎಲ್ಲರೂ ಮೆಚ್ಚುಗೆ ಪಡೆದಿದ್ದಾರೆ, ಅಭಿಮಾನಿಗಳಂತೂ ತುಂಬ ಮೆಚ್ಚುಗೆ ಪಡೆದಿದ್ದಾರೆ. ನಿನ್ನೆಯಿಂದ ಹಿಡಿದು ಡಿ ಜೆ ಅವನ್ನೆಲ್ಲ ಹಾಕಿ ತುಂಬ ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ. ವಿಶೇಷವಾಗಿ ಡಿ ಬಾಸ್ ಅಭಿಮಾನಿ ಬಳಗದ ವತಿಯಿಂದ ಬಿರಿಯಾನಿಯನ್ನ ಹಂಚಲಾಯಿತು. ಮೂವಿಲಿ ರೈತರ ಬಗ್ಗೆ ಇದೆ. 3 ಗಂಟೆ ಫಿಲಮು, ಎಲ್ಲೂ ಬೇಜಾರಾಗಲಿದ್ದೆ ಕೂರಿಸಿದ್ದಾರೆ. 5 ಫಿಲಮ್ ಸೇರಿ ಸಲಾರಾದರೆ ಒಂದೇ ಕಾಟೇರೆ 3 ಗಂಟೆ ಮೂವಿ ಕೂರಿಸಿದೆ. ಡಿ ಬಾಸ್ ಅಂದರೆ ತುಂಬ ಇಷ್ಟ. ಅವ್ರು ತುಂಬ ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ. ತುಂಬ ಅಂದರೆ ಪಾಪ ಅವ್ರ ಲೈಟಿಂಗ್ಸ್ ಎಲ್ಲ ಹಾಕಿ ಈಗ ತುಂಬ ದೊಡ್ಡ ಸ್ಥಾನದಲ್ಲಿದ್ದಾರೆ. ಡಿ ಬಾಸ್ ಅಂದರೆ ತುಂಬ ಇಷ್ಟ. ಅವರೆಲ್ಲರಿಗೂ ಒಳ್ಳೆಯದೇ ಮಾಡ್ತಾ ಇದ್ದಾರೆ. ಅವ್ರಿಗೆ ಇನ್ನೂ ತುಂಬ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದೇ ಮಾಡಲಿ ಡಿ ಬಾಸ್ ಅಣ್ಣ. ಫಿಲಮ್ ತುಂಬ ಚೆನ್ನಾಗಿದೆ. ಹೀರೋನ್ ಕೂಡ ತುಂಬ ಚೆನ್ನಾಗಿದ್ದಾರೆ. ಫಸ್ಟ್ ಮೂವಿ ಅನ್ಸುತ್ತೆ, ಮಾಲಾಶ್ರೀ ಅವ್ರ ಮಗಳು. ಚೆನ್ನಾಗಿದೆ ಫಿಲಮ್ಮು. ಡಿ ಬಾಸ್ ದೊಡ್ಡ ಅಭಿಮಾನಿ. ಕಾಟೇರ ಫಿಲ್ಮ್ ನೋಡಬೇಕಂತ 3 ದಿವಸದ ಹಿಂದೆನೇ ಟಿಕೆಟ್ ಬುಕ್ ಮಾಡಿದ್ದೀನಿ. ಅವ್ರ ಬಗ್ಗೆ ಹೇಳಬೇಕಂದ್ರೆ ಏನೂ ಸಾಲೋದೇ ಇಲ್ಲ. ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಫುಲ್ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರೆ. ತುಂಬ ಕಷ್ಟದಲ್ಲಿ ಮೇಲೆ ಬಂದಿರೋರು. ಕಾಟೇರ ಫಿಲ್ಮ್ ಫಸ್ಟ್ ಡೇ ಬಂದು ಥಿಯೇಟ್ರಲ್ಲೇ ನೋಡಿರಿ, ಯಾವುದು ಲಿಂಕಲ್ಲೆಲ್ಲ ನೋಡೋಕೆ ಹೋಗಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.